ನಾನು ಕೇಳ್ತಾ ಇರೋದು ಹಿಂದೆ ಯಾಕೆ ಹಿಂಗಾಯಿತು? ಹಿಂದೆ ಮಾಡಿದ್ದಕ್ಕೆ ಇನ್ವೆಸ್ಟಿಗೇಷನ್ ಟೀಮ್ ಫಾರ್ಮ್ ಮಾಡ್ತೀರಿ ಅಂತ ಹೇಳಿದ್ದಾರೆ ಸರ್. ನಿಮ್ಮ ಇನ್ವೆಸ್ಟಿಗೇಷನ್ ಟೀಮ್ ನಾನು ಕೇಳಿದ್ದು ಇದಕ್ಕೆ ಇನ್ನೂ ಆಗಿಲ್ಲ. ಯಾವುದಕ್ಕೆ? ಜಲ್ಜೀವನ್ ಮಿಷನ್ ನಾನು ದಾಖಲೆಗಳ ಸಮೇತ ಕೊಟ್ಟೆ. ಯಾವ ಬೋರ್ವೆಲ್ ಎಷ್ಟೆಷ್ಟಿದೆ, ಸ್ಟ್ಯಾಂಪ್ ಪೇಪರ್ ಫ್ರಾಡ್ ಇದೆ ಅಂತ ಕೊಟ್ಟನಪ್ಪ. ಎಲ್ಲಿದೆ ಇನ್ವೆಸ್ಟಿಗೇಷನ್ ಟೀಮ್? ಎಲ್ಲಿ ಮಾಡಿದ್ರಿ? ನಿಮಗೀಗ ಇದರಲ್ಲಿ ಮೂಲದ ತನಕ ಹೋದರೆ ಎಲ್ಲಿಗೆ ಹೋಗುತ್ತೆ ಅಂದರೆ, ಹೊಸ ದೊಡ್ಡ ಮನೆ, ಅದ್ರ ಸುತ್ತ ಆಗಿರೋ ಹೊಸ ವಾಲು, ಹೊಸ ಬ್ರಿಡ್ಜ್ ಹತ್ರ ಹೋಗಿ ನಿಲ್ಲುತ್ತಷ್ಟೆ. ಅದು ಅಲ್ಲಿ ಚೆನ್ನಾಗಿ ಮಾಡಿದ್ದಾನೆ, ಅದಕ್ಕೆ ಇಲ್ಲಿ ಹಿಂಗಾಗಿರೋದು. ಯಾಕೆ ಬರ್ತಾರೆ? ಏನೋ ನನ್ನ ಫೈನಲ್ದು ಏನಂದ್ರೆ, ಸಾರ್ವಜನಿಕರೇ ಕೇಳಬೇಕು ಬಿಟ್ರೆ ಇದು ಸರ್ಕಾರದ ದುಡ್ಡನ್ನ ಇದ್ರ ಮೇಲೆ ಯಾಕೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಿ? ಇದು ಕಾಂಟ್ರಾಕ್ಟರ್ನ ಯಾಕೆ ನೀವು ಕ್ರಮ ಮಾಡಲ್ಲ? ಅದನ್ನು ನೋಡಿದ ಸೆಕ್ಷನ್ ಆಫೀಸರಿಗೆ ಹಾಕ್ತಿರೋ, ಎಡಬಲಿ ತಲೆ ಕಟ್ತಿರೋ, ಕಟ್ತಿರೋ, ಯಾರಿಗೆ ಕಟ್ತೀರಿ? ಏನು ಮಾಡ್ತಾ ಇದ್ದೀರಿ? ಏನು ಮಾಡ್ತಾ ಇದ್ದೀರಿ? ಯಾರ ತಲೆ ಮೇಲೆ ಕಟ್ತೀರಿ? ಮನುಷ್ಯನ ಪ್ರಾಣಕ್ಕೆ ಹೆಚ್ಚು ಕಡಿಮೆ ಆದರೆ ನೀವೇ ಸಂಪೂರ್ಣ ಹೊಣೆ. ನಾವಿನ್ನು ಇದಕ್ಕಿಂತ ನಮ್ಮ ಹತ್ರ ನೀವು ಈ ಸಂಘರ್ಷ ಬೇಡಾಗಿತ್ತು. ನಾವಿಲ್ಲಿ ಕುತ್ಕೊಂಡು ಧಿಕ್ಕಾರಕ್ಕೆ ಹೋಗೋದು. ನಾನು ನಿಮ್ಮನ್ನ ಸೌಜನ್ಯಕ್ಕೆ ಕರೆದೆ, ನೀವು ನಿಮ್ಮ ತಲೆ ಒಳಗಡೆ ಏರಿ ಹೋಗಿದ್ರೆ ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ನಾನು ಮಾಜಿ ಮಂತ್ರಿ ಕರೀಲಿಲ್ಲ. ನಾನು ಈ ಕ್ಷೇತ್ರದ ಒಬ್ಬ ಪ್ರಜೆಯಾಗಿ ನಾನು ನಾಳೆ ಬೆಳಗ್ಗೆ ಕೆಳಗಡೆ ಎಲ್ಲರೂ ಹೋಟ್ಲಲ್ಲಿ ಟೀ ಕುಡಿ ಅಷ್ಟೊತ್ತಿಗೆ ನನ್ನ ಮೈ ಮೇಲೆ ಮಣ್ಣು ಬಂದರೆ ಅಂತೇಳಿ ಸೇರಿದಂತೆ ವಾರಕ್ಕೆ 2 ಸರಿ ಮಠಕ್ಕೆ ಹೋಗ್ತೀವಿ. ಯಾವುದೋ ಊರಿನ ಭಕ್ತ ಬಂದಿರೋನು ಇಲ್ಲಿ ಪನಿಷ್ಮೆಂಟ್ ಅನುಭವಿಸೋದು ಬೇಡ. ಟಿ ವಿನಲ್ಲಿ ನೋಡ್ತಾ ಇದ್ದೀವಿ ಮಣ್ಣಿನ ಪ್ರೆಷರ್ ಬಂದರೆ ಹೆಂಗಿರುತ್ತೆ ಅಂತ. ಬರೀ ಟಿ ವಿ ನೋಡಿರೋದು ನಂಗೆ ಗೊತ್ತಿಲ್ಲ. ಕೊಂಕಣ್ ರೈಲ್ವೆ ಅವರು ಮಣ್ಣಿಟ್ಟಿದ್ದರ ಪರಿಣಾಮ ಕೆಳಗೆ ಬಂತು ಅಂತ ಅಲ್ಲಿಯ ಮುಖ್ಯಮಂತ್ರಿ ಹೇಳ್ತಾ ಇರೋದು ಕೇಳಿದೆ ನಾನು. ಹೋಮ್ ಮಿನಿಸ್ಟರ್ ಹೇಳಿದ್ದು ಕೇಳಿದೆ ನಾನು ಟಿ ವಿಲಿ. ನಂಗೆ ಗೊತ್ತಿಲ್ಲ, ಅದಕ್ಕಿಂತ ಜಾಸ್ತಿ ಇದೆ ಇಲ್ಲಿ. ಎಕ್ದಮ್ ಕೊಲ್ಯಾಪ್ಸ್ ಆಯಿತು ಅಂದರೆ ಏನಾಗಬಹುದು ಅನ್ನೋ ಕಲ್ಪನೆ ನಿಮ್ಮ ಮುಂದಿಟ್ಕೊಳ್ಳಿ. ನೀವೇ ಸಂಪೂರ್ಣ ಹೊಣೆ ಅಷ್ಟಲ್ಲ ಅಂತ ನಂಗೆ ಗೊತ್ತು. ಫೈನಲಿಗೂ ಹೇಳ್ತೀನಿ, ಅದ್ರ ನಿಮಗೆ ಸೊಕ್ಕಿ ಬರೋದು ನಿಮಗೆ ಸರ್ 100% ಅದ್ರ ಬಗ್ಗೆ ಸಾರಿ ಟು ಸೇ ಒಬ್ಬ ತಹಶೀಲ್ದಾರ್ ಹಿಂಗೆ ವರ್ತನೆ ಮಾಡಬೇಡಿ. ಬೆಳೆದ ಅಲ್ರಿ, ಬರೀ ವಿಜೇಶ್ ಕಾಮತ್ರದ್ದು ಇವ್ರದ್ದು 2 ಅಂಗಡಿ ತೆಗೆದ್ರೆ ಆಗಲ್ಲ. ಆ ಮಣ್ಣು ಎಲ್ಲಿಗೆ ಹೋಗ್ಬೋದು ಗೊತ್ತಿಲ್ಲ. ಯಾರು ತಲೆ ಮೇಲೆ ಹೊತ್ಕೊಂಡವ್ರು? ನಿಮಗೆ ರಕ್ಷಣೆ ಪೊಲೀಸ್ ವ್ಯಾನ್ ತರ್ಸ್ ನಿಲ್ಸ್ಕೊಂತ ಗೊತ್ತಿಲ್ಲ. ನೀವು 14 ಮೀಟರ್ ಒಟ್ಟಿಗೆ ಒಂದ್ಸರಿ ಬಾಲ್ ಮಾಡ್ಲಿಕ್ಕೆ ಟೆಕ್ನಿಕಲ್ ಪರ್ಮಿಷನ್ ಇದೆಯಾ ಸರ್? ಈಗ ಅವ್ರು ಹೇಳ್ಬಿಡ್ಲಿ ಅಧಿಕಾರಿ ವರ್ಗದವರು, ಅರ್ಧ 1 ಗಂಟೆ ಅವ್ರನ್ನ ಖಾಲಿ ಮಾಡಿಸಿದ್ರೆ ಅವರಿಗೆ ತಿಂಗಳಿಗೆ ಏನು ಕೊಡ್ತೀರಿ? 25,000 ರೂಪಾಯಿ ಬಾಡಿಗೆ ಆಗಿದ್ದಾರೆ. ಏಕಾಏಕಿ ತಾಂಡೋಗಿ ನೀವು ಹೊರಗಡೆ ಹಾಕಿದ್ರೆ ಅದನ್ನ ಈಗ ನಿಶ್ಚಯ ಮಾಡಲಿ. ಎಲ್ಲಿಗೆ ಹಾಕೋದು, ಏನು ಕೊಡ್ತಾರೆ? ಅಲ್ಲಪ್ಪ, ನಾನು ಇಂಟರ್ ಕನೆಕ್ಟ್ ಮಾಡಲ್ಲ. ಆದರೂ ಒಂದು ಬಾಯಿಗೆ ಬಂತು ಹೇಳ್ತೀನಿ. ಅಲ್ಲೆಲ್ಲೋ ಬದುಕು ಮಾಡ್ತಾ ಇರ್ತಾರೆ, ಪೊಲೀಸ್ ತೊಗೊಂಡೋಗಿ ಕಿತ್ತೆ ಹತ್ತು ಕಳಿಸ್ತೀವಿ. ಅದಂತೂ ಇಲ್ಲೀಗಲ್ ಅಂತ ಕಳಿಸಿದ್ರಿ. ಇದು ಲೀಗಲ್ನವರು ಇರಂಗಿಲ್ವಾ? ಏನು ನಿಮ್ಮ ನಡೀತಾ ಇರೋದು? ಜನರ ಬದುಕಿನ ಜೊತೆ ಆಟ ಆಡಬೇಡಿ. ನಿಮಗೆ ದುಡ್ಡು ಮಾಡ್ಕೊಬೇಕು ಅನ್ನೋದಕ್ಕೆ ಬೇರೆ ದಾರಿ ಹುಡುಕ್ಲಿ. ನೀವು ಇನ್ ದ ಸೆನ್ಸ್ ನಿಮ್ಮನ್ನ ಎದುರುಗಡೆ ನಿಲ್ಸ್ಕೊಂಡು ಹೇಳಿದ್ರೆ ನೀವೇ ಅಂತ ತಿಳ್ಕೊಂಬೇಡಿ. ಇದ್ರ ವ್ಯವಸ್ಥೆ ಒಳಗಡೆ ಯಾರು ಇದನ್ನು ಕಾಂಟ್ರಾಕ್ಟರ್ ಕರೆಸಿದ್ದು, ಈ ಕಾಂಟ್ರಾಕ್ಟ್ರಿಗೆ ಕೊಟ್ಟಿದ್ದು, ಶೃಂಗೇರಿಯ ಕಾಂಟ್ರಾಕ್ಟ್ರಿಗೆ 10 ಲಕ್ಷ ರೂಪಾಯಿ ನೀನು ಬಿಟ್ಬಿಡು, ನೀನು ಇಟ್ಗ ಅಂತ ಕೊಟ್ಟಿದ್ದು ಎಲ್ಲ ಇದೆಯಲ್ಲ. ಜನ ಮಾತಾಡ್ತಾ ಇದ್ದಾರೆ, ಬಿಲೋದವನಿಗೆ ಕೊಡಿಸಿ ತೆಗ್ಸಿ ಎಬೋದವನಿಗೆ ಕೊಟ್ಟು ಅವನಿಗೆ 10 ಲಕ್ಷ ರೂಪಾಯಿ ಇವ್ರಿಗೆ ಕೊಡ್ಸಿದಿರಲ್ಲ, ಅದರ ಪರಿಣಾಮ ಇದು ಹಿಂಗಾಗಿರೋದು. ನಿಮಗೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ. ಗೊತ್ತಿಲ್ಲದೆ ಇದ್ರೆ ನಾನು ಹೇಳ್ತೀನಿ, ಅವ್ರ ಹತ್ರ ಕೇಳ್ಕೊಳ್ಳಿ. ಬಿಲೋ ಇರೋವ್ರನ್ನ ತೆಗ್ಸಿ, ಅವ ಶೃಂಗೇರಿ ಅವನಿಗೆ ತೆಗ್ಸಿ, ಅವನು ನಮ್ಮ ಜಾತಿನೇ ನಿಮಗೆ ಸಪೋರ್ಟ್ ಮಾಡಿತ್ತು, ನೀವು ಹಿಂಗೆ ಮಾಡ್ತಿದ್ದೀರಲ್ಲ ನನಗೆ ಅಂದಿದ್ದಕ್ಕೆ ಈ ಚಿಕ್ಕಮಗಳೂರಿನ ಕಾಂಟ್ರಾಕ್ಟರ್ನ ಕರೆದು ಕೂರಿಸಿ ಅವನ ಕೈನಲ್ಲಿ ಇವನಿಗೆ 10 ಲಕ್ಷ ಕೊಡಿಸಿ ಕಳಿಸ್ಯಾರೆ. ಈ 10 ಲಕ್ಷ ತಗೊಂಡವನಿಗೆ ಕೇಳ್ತಾ ಇದ್ದೀನಿ, ನಿಮ್ಮದೇ ಕಣಪ್ಪ ದರ್ಗಾ ಕೆಳಗೆ ಹೋಗ್ತಾ ಇರೋದು. ನಿಮ್ಗೆ ಗೊತ್ತಿದೆಯೋ ಎಲ್ಲ ಗೊತ್ತಿಲ್ಲ, ಕೇಳಿ ಅವ್ರನ್ನ. ಅವರೇನು ನಮ್ಮ ವಿರೋಧಿ ಅಲ್ಲ, ಆದರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಲ್ಯಾಪ್ಸ್ ಇದೆ ಅಂತ ಹೇಳ್ತಾ ಇದ್ದೀನಿ. ನನಗೇನು ಅವ್ರ ಹತ್ರ ನಿಮ್ಗೆ ನಮಗೂ ಏನಾದ್ರು ವೈಯಕ್ತಿಕ ದ್ವೇಷ ಇದೆಯೇನ್ರಿ? ಇಲ್ಲ ಅಲ್ಲ, ಇಲ್ಲ ಅಧಿಕಾರಿ ಇದ್ದಾಗಲೂ ಇರಲಿಲ್ಲ ಅಲ್ಲ. ಈಗ ಹಂಗೇನಾದ್ರು ನೀವು ಅಂದ್ಕೊಂಡಿದ್ರೆ, ನಾನು ಹೇಳ್ತಾ ಇರೋದು ಯು ಆರ್ ದ 100% ರೆಸ್ಪಾನ್ಸಿಬಲ್. ಯಾಕಂದ್ರೆ ನೀವು ತಾಲೂಕಿನ ದಂಡಾಧಿಕಾರಿ.
ನಾನು ಇವತ್ತು ಹೇಳಿದ್ದೀನಿ, ಹುಷಾರಾಗಿ ಹ್ಯಾಂಡಲ್ ಮಾಡಿ, ಇಲ್ಲದೇ ಇದ್ದರೆ ನಿಮ್ಮ ತಲೆ ಕಟ್ತಾರೆ ಅಲ್ಲ ಅಂತ ನಂಗೆ ಗೊತ್ತು. ಫೈನಲ್ಲಿಗೂ ಹೇಳ್ತೀನಿ, ಆದರೆ ನಿಮಗೆ ಸೊಕ್ಕಿ ತಲೆಗೆ ಬರೋದು ನಿಮಗೆ ಸರ್, 100% ನಿಮಗೆ ತಲೆಗೆ ಬರೋದು. ಅದ್ರ ಬಗ್ಗೆ ಸಾರಿ ಟು ಸೇ ಒಬ್ಬ ತಹಶೀಲ್ದಾರ್ ಹಿಂಗೆ ವರ್ತನೆ ಮಾಡಬೇಡಿ ಬೆಳೆದ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.